Hey guys, welcome back to my YouTube channel. So ಈ ವಿಡಿಯೋ ಇಸ್ ಆಲ್ ಅಬೌಟ್ ವೆಡ್ಡಿಂಗ್ ಪ್ರಿಪ್ರೇಷನ್. ನನ್ನ ಕಸಿನ್ ಮದುವೆ ಈ ವೀಕೆಂಡ್ ಆಯಿತಾ, ಸ್ಯಾಟರ್ಡೆ ಸಂಡೇ. ಸೊ ಅದಕ್ಕೆ ನಾಳೆ ಅಲ್ಲ ಸಾರಿ ನಾಡಿದ್ದು ಅರ್ಶಿನ, ಫ್ರೈಡೇ ಇಸ್ ಅರ್ಶಿನ, ಸ್ಯಾಟರ್ಡೆ ರಿಸೆಪ್ಷನ್, ಸಂಡೇ ಮುಹೂರ್ತ ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಬಂದು ಬೀಗ್ರೂಟ. ಸೊ ಅದ್ರದ್ದು ಪ್ರಿಪ್ರೇಷನ್ ವ್ಲಾಗ್ ಇದು. ಸೊ ಒಂದು ನಿಮಿಷ, ಐಲ್ ಅಡ್ಜಸ್ಟ್ ಮೈ ಕ್ಯಾಮ್ರಾ. ಸೊ ಮದುವೆಗೆ ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಹಾಕಿದ್ದೆ, ನಾನು ಶಾಪಿಂಗ್ ಹೋಗಿ ಬಂದೆ ಆ್ಯಂಡ್ ವ್ಲಾಗ್ದು ಏನು ಹಾಕಿದ್ದೆ, ಏನು ಔಟ್ಫಿಟ್ ತೊಗೊಂಡೆ ಅಂತ. ಆ ಬ್ಲೌಸ್ನ ಚೆನ್ನಾಗಿ ಹೊಲ್ಸೋಣ ಅಂತ ಅಂದ್ಕೊಂಡೆ. ಆ ಬ್ಲೌಸಲ್ಲಿ ಆಲ್ರೆಡಿ ಬಾರ್ಡರ್ ಇತ್ತು ಆಯಿತಾ. ಆ ಬಾರ್ಡರ್ನೇ ನನಗೆ ಮುಂದೆ ಇಟ್ಟು ಫ್ರಂಟ್ ಹುಕ್ ಮಾಡಿ ಚೆನ್ನಾಗಿ ಅದು ತೋರಿಸಿದ್ದೆ ಟೇಲರ್ಗೆ ಆಯಿತಾ. ಆ ಟೇಲರ್ ಬಂದುಬಿಟ್ಟು ನಾರ್ಮಲ್ ಬ್ಲೌಸು, ಸ್ಯಾರಿ ಬ್ಲೌಸ್ ಆಂಟೀಸ್ ಎಲ್ಲ ಹೇಗೆ ಉಟ್ಕೊಳ್ತಾರೋ ಅಜ್ಜಿದಿರು ಆ್ಯಕ್ಚುಲಿ ಆ ಥರ ಹೊಲ್ದುಬಿಟ್ಟಿದ್ದಾರೆ. ನನಗಂತೂ ಇವಾಗ ಫುಲ್ಲು ಟೆನ್ಷನ್ನು. ನಾನು ಅದನ್ನು ತುಂಬ ಇಷ್ಟಪಟ್ಟು ತೊಗೊಂಡೆ ಆಯಿತಾ. ನಾನು ವೀಡಿಯೋಲಿ ಕೂಡ ಹೇಳಿದ್ದೀನಿ ಅಲ್ಲ, ಆ ಥರನೇ ಬೇಕು ಅಂತ ಅಂದ್ಕೊಂಡು ತೊಗೊಂಡೆ. ಬಟ್ ಆ ಆಂಟಿ ಫುಲ್ಲು ಕೆಡಿಸ್ಬಿಟ್ಟಿದ್ದಾರೆ. ನಾನು ಇವಾಗ ಅದನ್ನೇ ಡಿಫ್ರೆಂಟಾಗಿ ಸ್ಟೈಲ್ ಮಾಡಬೇಕು, ಅದು ರಿಸೆಪ್ಷನ್ಗೆ ಸೂಟ್ ಆಗೋ ಥರ. ಮೊದಲೇ ಜನ ಕಮೆಂಟ್ ಮಾಡೋದು ಜಾಸ್ತಿ. ಆ್ಯಂಡ್ ಇನ್ನೇನಾದರೂ ಆ ಟ್ರೆಡಿಷ್ನಲ್ ಲುಕ್ ಆಗೋಯ್ತಂದರೆ ನೋಡಿದವರೆಲ್ಲ ಹೇಳ್ತಾರೆ, ಮುಹೂರ್ತಕ್ಕೆ ಹಾಕ್ಕೊಳ್ಳೋ ಬಟ್ಟೆ ಇವಾಗಲೇ ಹಾಕ್ಕೊಂಡ್ಬಿಟ್ಟಿದ್ಯಾ ಅಂತ. ಸೀರಿಯಸ್ಲಿ ನಾನು ಎಷ್ಟು ದಿನದಿಂದ ಇದೇ ಥರ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇನ್ನೊಂದು ಸ್ಪೇರ್ ಔಟ್ಫಿಟ್ ಕೂಡ ನಾನು ಏನೂ ರೆಡಿ ಮಾಡ್ಕೊಂಡಿಲ್ಲ. ಆ್ಯಂಡ್ ಇವಾಗ ನಾನು ನಮ್ಮ ಅಣ್ಣಂದು ಸಂಗೀತಿಗೆ ಹಾಕ್ಕೊಂಡಿರೋದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಬ್ಲೌಸ್ ನೋಡಿದ್ರೆ ನನಗೇನು ಕಂಫರ್ಟಬಲ್ ಆಗಿರುತ್ತೆ, ನೋಡೋರಿಗೆ ಕಂಫರ್ಟಬಲ್ ಆಗಿರಲ್ಲ, ಏನು ಮಾಡೋದು. ಸೊ ಇನ್ನೊಂದು ಬ್ಲೌಸ್ ಹೊಲ್ಸೋಣ ಅಂತ ಅಂದ್ಕೊತಾ ಇದ್ದೀನಿ. ಬಿಕಾಸ್ ಇವತ್ತು ಆಲ್ರೆಡಿ ವೆಡ್ನೆಸ್ಡೇ, ಐ ಡೋಂಟ್ ನೋ ಏನು ಹಾಕ್ಕೊಳ್ತೀನಿ, ಏನು ಮಾಡ್ತೀನಿ ಅಂತ. ಅದನ್ನೇ ಸ್ವಲ್ಪ ಆಲ್ಟರ್ ಮಾಡಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಟರ್ ಇನ್ ದ ಸೆನ್ಸ್ ಅದನ್ನ ಸ್ಟೈಲ್ ಮಾಡೋದೇ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ನಾನು ಅದು ದಾವಣಿ ಏನಿದೆ ದುಪ್ಪಟ್ಟ ಓಣಿ ಅದನ್ನು ಬಿಟ್ಟು ಎಕ್ಸ್ಕ್ಲೂಡ್ ಮಾಡಿಬಿಡೋಣ ಅದನ್ನ, ಸೊ ದಟ್ ಅದು ನೀಟಾಗಿ ಬರುತ್ತೆ ಹಂಗೇನೆ ಅಂತ ಅಂದ್ಕೊಂಡೆ. ಅವ್ರು ನೋಡಿದ್ರೆ ನಾರ್ಮಲ್ ಸ್ಯಾರಿ ಬ್ಲೌಸಿಗೆ ಹೇಗೆ ಹೊಲಿತಾರೋ ಹಾಗೆ ಹೊಲ್ದಿಟ್ಟಿದ್ದಾರೆ. ಸೊ ಇವಾಗ ಬ್ಲೌಸ್ನ ಇನ್ನೇನು ಚೇಂಜು ಮಾಡೋಕ್ಕಾಗಲ್ಲ. ಇವತ್ತು ಆಲ್ರೆಡಿ ವೆಡ್ನೆಸ್ಡೇ ಈವ್ನಿಂಗ್ ಆಗೋಗಿದೆ ಆ್ಯಂಡ್ ನಂಗೆ ಇನ್ನೂ ಟೈಮ್ ಇಲ್ಲ. ನಾಳೆ ಒಂದಿನ ಟೈಮ್ ಇದೆ ಆ್ಯಂಡ್ ಫ್ರೈಡೇ ಹಳದಿ. ಯಾಕೆ ಹಿಂಗೆ ಆಗುತ್ತೆ ಗೊತ್ತಿಲ್ಲ. ಮೋಸ್ಟ್ಲಿ ನನಗೆ ಅನಿಸುತ್ತೆ ಏನೋ ಒಂದು ಆಗುತ್ತೆ, ನಾನೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ತೀನೋ ಅಥವಾ ನನ್ನದು ಏನು ಮಿಸ್ಟೇಕ್ ಆಯಿತೋ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಮಮ್ಮಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ರೆ ಅವರು ನೀಟಾಗಿ ಹೊಲಿಸ್ತಿದ್ರು. ಬಿಕಾಸ್ ಇಟ್ ಇಸ್ ಮೈ ಮಿಸ್ಟೇಕ್ ಓನ್ಲಿ, ಐ ಡಿಡ್ ದಿಸ್. ಸೊ ಲೆಟ್ ಮೀ ಸಿ ಏನು ಮಾಡ್ಬೋದು, ಅದನ್ನ ಡಿಫ್ರೆಂಟಾಗಿ ಹಾಕ್ಕೊಳ್ಳೋಣ ಅಥವಾ ಅದಕ್ಕೆ ಗೋಲ್ಡ್ ಜ್ಯುವೆಲ್ರೀಸ್ ಹಾಕ್ಕೊಂಡ್ರೆ ಫುಲ್ ಟ್ರೆಡಿಷ್ನಲ್ ಲುಕ್ ಬಂದುಬಿಡುತ್ತೆ. ಆ್ಯಂಡ್ ಹೇರ್ಸ್ ಸ್ವಲ್ಪ ಇದು ಮಾಡಬೇಕು. ಸೊ ಲೆಟ್ ಮೀ ಸಿ ಹೌ ಇಟ್ ವರ್ಕ್ಸ್, ಐ ಡೋಂಟ್ ನೋ, ಲೆಟ್ ಮೀ ಸಿ. ಆ್ಯಂಡ್ ಹಳದಿಗೆ ನನ್ನ ಹತ್ರ 2 ಆಪ್ಷನ್ ಇದೆ. ನಮ್ಮ ಅಣ್ಣಂದು ಹಳದಿ ಡ್ರೆಸ್ಸೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದಕ್ಕೆ ನಾನು ಆಲ್ಮೋಸ್ಟ್ 2000 ಅಷ್ಟು ಇನ್ವೆಸ್ಟ್ ಮಾಡಿದ್ದೆ. ಆ್ಯಂಡ್ ಇವಾಗ ಒಂದೇ ಯೂಸ್ಗೆ ಬಿಸಾಕಬೇಕು ಅಂತಂದರೆ ಸೀರಿಯಸ್ಲಿ ನಾನು ಐ ಆಮ್ ನಾಟ್ ದಟ್ ಟೈಪ್, ಇಟ್ಸ್ ನಾಟ್ ಮೈ ಟೈಪ್. ಯಾಕೆಂತಂದರೆ ನಾನು ಬಟ್ಟೆನ ಎಷ್ಟು ಹಾಕ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಇನ್ನು ಅದು ಬೇರೆ ಯಾರಿಗೂ ಅದನ್ನ ಕೊಡೋಕ್ಕಾಗಲ್ಲ. ಬಿಟ್ಟರೆ ವರ್ಷಕ್ಕೆ ಹಾಕ್ಕೋಬೋದು ಅಷ್ಟೇ, ಅಲ್ಲಿವರೆಗೂ ಯೂಸ್ ಮಾಡ್ತೀನಿ ಬಟ್ಟೆ. ಸೊ ಹಾಗಾಗಿ ಒಂದೇ ಯೂಸ್ಗೆ ನನಗೆ ಆ ಬಟ್ಟೆನ ಹಾಗೆ ಎತ್ತಿಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅದೇ ಡ್ರೆಸ್ನ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಲೇ ನನ್ನ ಹತ್ರ ಸ್ಯಾರಿಲಿ ಹೊಲಿಸಿರೋದು ಇನ್ನೂ ಒಂದು ಆಪ್ಷನ್ ಇದೆ, ಅದು ಪಿಂಕ್ ಆ್ಯಂಡ್ ಬ್ಲೂ ಇದೆ. ಸೊ ಅದನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ ವೀಡಿಯೋಸ್ನಲ್ಲಿ. ಬಟ್ ಅದು ತುಂಬ ಚೆನ್ನಾಗಿ ಬಂದಿದೆ. ನಾವು ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಮುಂಚೆನೇ ಅದನ್ನ ನಾನು ನಮ್ಮ ಮಮ್ಮಿ ಹೊಲಿಸಿದ್ದು 2500 ಅದು ಬೊಟಿಕಲ್ಲಿ ಹೊಡಿಸಿ 2500 ತೊಗೊಂಡಿದ್ರು ಆವಾಗಲೇ. ಬಟ್ ಅದೇ ಅಷ್ಟೇ ನೀಟಾಗಿ ಕೂಡ ಹೊಲ್ಕೊಟ್ಟಿದ್ದಾರೆ. ಸೊ ಅದೊಂದು ಆಪ್ಷನ್ ಇದೆ, ನೋಡೋಣ ಅದೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರಿಸೆಪ್ಷನ್ಗೆ ಮುಹೂರ್ತಕ್ಕೆ 2 ಒಂದೇ ಥರ ಆಗ್ಬಿಡುತ್ತೆ. ಇವಾಗಂತೂ ಸಿಕ್ಕಾಪಟ್ಟೆ ಟೆನ್ಷನು. ಸೊ ನೋಡಬೇಕು. ನನ್ನ ಮದುವೆಗೆ ಆ್ಯಕ್ಚುಲಿ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿಲ್ಲ ಆಯಿತಾ. ರಿಸೆಪ್ಷನ್ಗೆ ಒಂದು ಔಟ್ಫಿಟ್ ಆ್ಯಂಡ್ ಮುಹೂರ್ತಕ್ಕೆ ಅದು ಅರ್ಶಿನದ ಸೀರೆ ಅಂತ ಹೇಳಿದ್ರು. ನಂಗೆ ಆ್ಯಕ್ಚುಲಿ ರೇಷ್ಮೆ ಸೀರೆ ಉಟ್ಕೋಬೇಕಿತ್ತು, ಗೋಲ್ಡ್ ಕಲರ್ದು ಅಂತ ತುಂಬ ಆಸೆ ಇತ್ತು. ಬಟ್ ಅದಾಗಿಲ್ಲ. ಸೊ ನಾನು ಓಕೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಕೊಂಡು ಸುಮ್ಮನೆ ಕಾಂಪ್ರಮೈಸ್ ಆಗಿಬಿಟ್ಟು ಎಲ್ಲೋ ಸೀರೆನೇ ಉಟ್ಕೊಂಡೆ. ಬಟ್ ನಮ್ಮ ಅಣ್ಣನ ಮದುವೆಲೂ ಕೂಡ ಅಷ್ಟೇ 2 ಸೀರೆ ತೊಗೊಂಡೆ. ಸೀರೆನೇ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. 2 ಸೀರೆ ತೊಗೊಂಡೆ, ಹೊಲಿಸ್ಕೊಂಡೆ. ಇವಾಗೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾಯಿದೆ. ಇದು ಹೆಂಗೆ ಆಯಿತು ಅಂತಂದರೆ ಈ ಬ್ಲೌಸ್ ಹೊಲಿಸೋದ್ರಿಂದ ದೊಡ್ಡ ಕಥೆನೇ ಇದೆ. ಇನ್ನೊಂದು ವ್ಲಾಗ್ ಮಾಡ್ತೀನಿ ಆಯಿತಾ ಅದಕ್ಕೆ ಅಂತಲೇ. ಸೊ ಇವಾಗ ಸದ್ಯಕ್ಕೆ
ನಮ್ಮ ಔಟ್ಫಿಟ್ 2 ಫೈನಲೈಸ್ ಮಾಡಬೇಕು. ನಾನು ನಾಳೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ ಸೊ ಫ್ರೈಡೇ ಮಾರ್ನಿಂಗ್ ಅಲ್ವಾ ಹಳ್ದಿರೋದು, ಎಲ್ಲ ಡ್ರೆಸ್ಸಸ್ ರೆಡಿ ಇರುತ್ತೆ. ಸೊ ನಾವು ಹೋಗೋಣ ಅಂತ. ಬಟ್ ಇವಾಗ ಇನ್ನೊಂದು ತಲೆನೋವು, ಅದು ಡ್ರೆಸ್ಸು ರೆಡಿ ಇಲ್ಲ ನಂದು. ಸೊ ಹಾಗಾಗಿ ನಾನು ನಾಳೆ ಮಧ್ಯಾಹ್ನನೇ ಹೋಗೋಣ ಅಂದ್ಕೊಂಡಿದ್ದೀನಿ. ಊಟ ಎಲ್ಲ ಮುಗಿಸಿ ಏನೇನು ತೊಗೊಳ್ಬೇಕೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ. ನಾಳೆ ಸಾಯಂಕಾಲ ಹಂಗೆ ಹೋದರೆ ಸಂಡೇ ಮುಹೂರ್ತ ಈವ್ನಿಂಗ್ ಆಗುತ್ತೆ ಬರೋದು. ಸೊ ಹಾಗಾಗಿ ಲೆಟ್ಸಿ ಏನು ಆಗುತ್ತೆ ಅಂತ. ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಮಾಡಲ್ಲ, ಬಟ್ ನಮ್ಮ ಅಣ್ಣ ತುಂಬ ಮಾಡ್ತಾನೆ ಬ್ಯೂಟಿ ಬಗ್ಗೆ. ಅವ್ನು ಚೆನ್ನಾಗಿ ಕಾಣಿಸ್ಬೇಕು ಅಥವಾ ನೀಟಾಗಿ ಸ್ಕಿನ್ ಕೇರ್ ಮಾಡೋದಾಗಲಿ, ಆ ಪ್ಯಾಕ್ ಎಲ್ಲ ಹಾಕೊಳ್ಳೋದು. ಬಟ್ ಇವತ್ತು ಮದುವೆ ಈ ವೀಕೆಂಡೇ ಇರೋದ್ರಿಂದ ಸ್ವಲ್ಪ ಆದರೂ ಮಾಡ್ಕೊಳ್ಳೋಣ ಅಂತ ಕಾಲಿಗೆ ಇದು ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ನಾನು ಈ ಬ್ಯೂಟಿ ಥಿಂಗ್ಸ್ಗಳ ಮೇಲೆ, ಎಸ್ಪೆಷಲಿ ಬ್ಯೂಟಿ ಪಾರ್ಲರ್ ಅಥವಾ ಮೇಕಪ್. ಸೊ ಮೇಕಪ್ ಆರ್ ಸ್ಕಿನ್ ಕೇರ್ ಅಂತಂದರೆ ಐ ಆಲ್ವೇಸ್ ಚೂಸ್ ಸ್ಕಿನ್ ಕೇರ್. ನನಗೆ ಮೇಕಪ್ ಸೂಟ್ ಆಗಲ್ಲ. ಆ್ಯಂಡ್ ಐ ಡೋಂಟ್ ಲೈಕ್ ಮೇಕಪ್, ಬಿಕಾಸ್ ಮೇಕಪ್ ನನ್ನ ಮೇಕಪ್ ಹಾಕ್ಕೊಂಡಾಗ ನನಗೆ ಐ ಡೋಂಟ್ ಫೀಲ್ ರಿಯಲ್ ಅಂತ, ನ್ಯಾಚುರಲ್ ಆಗಿ ಫೀಲ್ ಆಗಲ್ಲ. ಸೊ ಹಾಗಾಗಿ ಐ ಡೋಂಟ್ ಲೈಕ್ ಮೇಕಪ್. ನಾನು ಮದುವೆಲಿ ಮೇಕಪ್ ಮಾಡಿಸಿದ್ದೆ ಆಯಿತಾ. ನನ್ನ ಮದುವೆಲಿ ಮೇಕಪ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಅಣ್ಣನ ಮದುವೆಲಿ ಕೂಡ ಮೇಕಪ್ ಮಾಡಿಸಿದ್ದೆ. ನಮ್ಮ ಅಣ್ಣನ ಮದುವೆಲಿ ಹೇಗಿತ್ತಂತ ಅಂದರೆ, ನಮ್ಮ ಅಣ್ಣನ ಮದುವೆಲಿ ನಾನು ನೋಡ್ಕೊಳ್ಳೋಕ್ಕೆ ನಂಗೆ ತುಂಬ ಹಾರ್ಡಾಗಿದೆ. ಈ ರಿಸೆಪ್ಷನಲ್ಲಂತೂ ಓಕೆ ಪರವಾಗಿಲ್ಲ, ರಿಸೆಪ್ಷನಲ್ಲೂ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅವರು. ತಲೆ ನಮ್ಮ ಅಮ್ಮಂಗೆ ಹೇಳಿದರೆ ಎಷ್ಟು ನೀಟಾಗಿ ಬಾಚ್ತಾಯಿದ್ರು. ಇಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ, ನೀಟಾಗಿ ಅದು ಸ್ಟ್ರೈಟ್ನಿಂಗ್ ಮಾಡಿಲ್ಲ. ನನ್ನ ಕೂದಲು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಸ್ವಲ್ಪ ವೇವಿ ಥರ ಸ್ವಲ್ಪ ಫ್ರಿಸ್ ಇದೆ ನನ್ನ ಕೂದಲು. ಬಟ್ ಅದನ್ನ ನೀಟಾಗಿ ಅವರು ಸ್ಟ್ರೈಟ್ನಿಂಗ್ ಕೂಡ ಮಾಡಿಲ್ಲ. ಎಷ್ಟು ಆಡಾಗಿದ್ದೆ ಅಂದರೆ, ಮೇಕಪ್ ಒಂದು ರೇಂಜಿಗೆ ಮಾಡಿದರು, ಲ್ಯಾಶಸ್ ಹಾಕಿದ್ರು. ಆ ಲ್ಯಾಶಸ್ ಹಾಕಿದ್ರೆ ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತೀವಿ. ಮೇಕಪ್ ಅಂತೂ ಆಡಾಗಿ ಮಾಡಿದರು. ಆ್ಯಂಡ್ ಹೇರ್ ಸ್ಟೈಲ್ ಅಂತೂ ವರ್ಸ್ಟಾಗಿತ್ತು. ಆ್ಯಂಡ್ ಮುಹೂರ್ತದಲ್ಲಂತೂ ನಾನು ಎಷ್ಟು ಕೆಟ್ಟದಾಗಿದ್ದೆ ಅಂದರೆ, ನಾನೇನ ಇದು ಅನ್ನೋ ಥರ ಫೀಲ್ ಆಗೋಯ್ತು. ಅದಕ್ಕೆ ನಾನು ಮೇಕಪ್ ಮಾಡಿಸಲ್ಲ ಯೂಶ್ವಲಿ. ಆ್ಯಕ್ಚುಲಿ ನಾನು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಒಬ್ಬರ ಹತ್ರ ಮಾಡಿಸಿದ್ದೆ, ಅವ್ರು ಚೆನ್ನಾಗೇ ಮಾಡಿಸಿದ್ರು. ಬಟ್ ಮದುವೆಗೆ ಅವ್ರು ಮಾಡ್ತಾರಾ ಇಲ್ವಾ ಅಂತ ಅನ್ನೋಷ್ಟು ಕಾನ್ಫಿಡೆನ್ಸ್ ನಂಗೆ ಇರಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಹೇಳಲಿಲ್ಲ. ಸೊ ಅದಕ್ಕೆ ಐ ಆಮ್ ನಾಟ್ ಅ ಮೇಕಪ್ ಪರ್ಸನ್. ಸೊ ಇವಾಗೂ ಅಷ್ಟೇ ಪಾರ್ಲರ್ ಎಲ್ಲ ಹೋಗಿ, ಬ್ಯೂಟಿ ಸಲೂನ್ಸ್ಗೆಲ್ಲ ಹೋಗಿ ಏನೂ ಮಾಡಿಸೋದಿಲ್ಲ ನಾನು. ಐ ಜಸ್ಟ್ ಗೋ ಫಾರ್ ಐಬ್ರೋಸ್ ಕೂಡ ಅಷ್ಟೇ. ಒಂದು ಐಬ್ರೋ ಮಾಡಿಸೋದ್ರಿಂದ ಕೂಡ ಒಂದಿದೆ, ಏನಂದರೆ ನಾನು ಸೆಕೆಂಡ್ PU ಇರುವಾಗ ಒಂದು ಸತಿ ಐಬ್ರೋಸ್ ಮಾಡಿಸಿದ್ದೆ ಆಯಿತಾ. ಅವ್ರು ಯಾವುದೋ ಒಂದು ಪಾರ್ಲರ್ಗೆ ಹೋಗಿದ್ದೆ, ಹಾಕಿ ನನ್ನ ಐಬ್ರೋಸೇ ಅವ್ರಿಗೆ ಫಸ್ಟ್ ಟೈಮ್ ಸಿಕ್ಕಿತ್ತು ಅನ್ನೋ ಗೊತ್ತಿಲ್ಲ. ಕೆರ್ದು ಇಲ್ಲಿ ಎಲ್ಲ ರೆಡ್ಡಾಗಿ ಆಗಿಬಿಟ್ಟು ನನ್ನ ಕಣ್ಣಲ್ಲಿ ಎಷ್ಟು ನೀರು ಬಂತು ಅಂದರೆ, ನಾನು ಅಳ್ತಾ ಇರಲಿಲ್ಲ, ಅದು ಆ ಪೇಯ್ನ್ಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ಕಣ್ಣು ಫುಲ್ ಸ್ವೆಲ್ಲಿಂಗ್ ಇಷ್ಟಿಷ್ಟು ದಪ್ಪ. ಆ್ಯಂಡ್ ಇಲ್ಲೂ ಅಷ್ಟೇ ಫುಲ್ ರೆಡ್ ಆಗೋಗ್ಬಿಟ್ಟಿತ್ತು. ಅದೇ ಲಾಸ್ಟು ನಾನು ಐಬ್ರೋಸ್ ಮಾಡಿಸ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಮನೆ ಗುರುಪ್ರವೇಶದಲ್ಲಿ ಒಂದು ಸತಿ ವ್ಯಾಕ್ಸ್ ಮಾಡಿಸಿದ್ದೆ. ಈ ವ್ಯಾಕ್ಸ್ ಮಾಡಿಸೋದು ಅಂಡರ್ ಆರ್ಮ್ಸ್ ಯೂಶ್ವಲಿ ನಾನು ಮಾಡಿಸ್ತಾ ಇದ್ದೆ. ನಮ್ಮ ಮಮ್ಮಿ ನಂಗೆ ಅದೇ ರೂಢಿ ಮಾಡಿಸಿದ್ರು, ಹಾಗಾಗಿ ಮಾಡಿಸ್ತಿದ್ದೆ. ಬಟ್ ವ್ಯಾಕ್ಸು ನಾನು ಫಸ್ಟ್ ಟೈಮ್ 2018 ಮಾಡಿಸಿದ್ದು. ವ್ಯಾಕ್ಸ್ ಮಾಡಿಸಿ ಇಲ್ಲೆಲ್ಲ ರೆಡ್ ಫುಲ್ಲು ರ್ಯಾಷಸ್ಸು, ಇಷ್ಟಿಷ್ಟು ದಪ್ಪ ಶುರು ಆಗೋಯಿತು. ಆವಾಗಿಂದ ನಾನು ವ್ಯಾಕ್ಸ್ ಕೂಡ ಅಷ್ಟು ಮಾಡಿಸಿಲ್ಲ. ಆ್ಯಂಡ್ ಅದಾದಮೇಲೆ ನಾನು ಮದುವೆಗೆ ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ಗಂತ ಮಾಡಿಸಿದ್ದೆ. ಆ್ಯಂಡ್ ನಮ್ಮ ಅಣ್ಣನ ಮದುವೆಲಿ ಮಾಡಿಸಿದ್ದೆ ಅಷ್ಟೇ. ಆ್ಯಂಡ್ ಇವಾಗ ಅದೇ ರೀತಿ ಮಾಡಿಸಲ್ಲ. ಸೊ ಐಬ್ರೋಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ತುಂಬ ಪೇಯ್ನ್ ಆಗುತ್ತೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸಿ ಇವಾಗ ಅದು ಮಾಡಿಸ್ಕೊಂಡು ಬರ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ನನ್ನ ಕಾಲು ಎಷ್ಟು ಸಾಫ್ಟಾಗಿರ್ತಾಯಿತ್ತು ಗೊತ್ತಾ ಸ್ಕಿನ್ನು, ಇವಾಗ ಎಷ್ಟು ರಫ್ ಆಗಿದೆ ಅಂದರೆ, ನನ್ನ ಕಾಲು ನಾನೇ ಉಜ್ಕೊಂಡ್ರೆ ಫುಲ್ ರಫಾಗಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಕಾಲನ್ನ ವಾರ್ಮ್ ವಾಟರ್ಗೆ ಸ್ವಲ್ಪ ರಾಕ್ ಸಾಲ್ಟ್ ಮತ್ತು ಲೆಮನ್ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆದರೂ ಹುಡುಗಿಗೆ ಸ್ವಲ್ಪ ಆದರೂ ಬ್ಯೂಟಿ ಕಾನ್ಷಿಯಸ್ ಇರಬೇಕು. ಸೊ ಅದಕ್ಕೋಸ್ಕರ ಅದು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸಾಯಂಕಾಲ ಅಲ್ಲಿಗೆ ಹೋಗಬೇಕು. ಸೊ ಏನಾದರೂ ನನ್ನ ಮದುವೆಲೇ ಆ್ಯಕ್ಚುಲಿ ಇಷ್ಟು ಟೆನ್ಷನ್ ಇರಲಿಲ್ಲ ಆಯಿತಾ ನನಗೆ. ಇವಾಗ ಫುಲ್ಲು ಟೆನ್ಷನಲ್ಲಿದ್ದೀನಿ. ನಮ್ಮ ಅಣ್ಣನ ಮದುವೆಲೂ ಇಷ್ಟು ಟೆನ್ಷನ್ ಇರಲಿಲ್ಲ. ಸೊ ನೋಡಬೇಕು, ಸಂಡೇ ಆಗೋ ತನಕ ಸ್ವಲ್ಪ ಟೆನ್ಷನ್.
ಆ್ಯಕ್ಚುಲಿ ಫ್ರೈಡೇ ಆಗಿಬಿಟ್ರೆ ನನಗೊಂದು ಐಡಿಯಾ ಬಂದ್ಬಿಡುತ್ತೆ ಕ್ಲಿಯರ್ ಪಿಕ್ಚರ್. ಏನಂತಂದರೆ ಔಟ್ಫಿಟ್ಸ್ ರೆಡಿಯಾಗಿ ಏನೇನು ಹಾಕ್ಕೊಳ್ಬೇಕು, ಏನೇನು ರೆಡಿ ಮಾಡ್ಕೋಬೇಕು ಅನ್ನೋದು ಒಂದು ರೆಡಿ ಮಾಡ್ಕೊಳ್ಳೋವರೆಗೂ ಟೆನ್ಷನ್ ಅಷ್ಟೇ. ಆಮೇಲೆ ಏನು ಟೆನ್ಷನ್ ಇಲ್ಲ, ಆಮೇಲೆ ಫುಲ್ ಚಿಲ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ಮಾಡೋದಷ್ಟೇ.